ಜಂಟಿ ಅಧಿವೇಶನದ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ಅದೇ ರೀತಿಯಾಗಿ ಕಾಂಗ್ರೆಸ್ ಸಹ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂತೂ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟವನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಜಂಟಿ ಅಧಿವೇಶನವನ್ನು ಕರೆದು ಕಾಂಗ್ರೆಸ್ ಅತ್ತ ಹೋರಾಟಕ್ಕೆ ಮುಂದಾಗಿದೆ. ಇನ್ನು ಈ ಒಂದು ವಿಚಾರವಾಗಿ ಅಂದರೆ ಅವರು ಅಲ್ಲಿ ಹೋರಾಟ ಮಾಡೋದಾಗಿದ್ರೆ ಅಧಿವೇಶನ ಯಾಕೆ ಕರಿಬೇಕಿತ್ತು ಅನ್ನುವಂಥದ್ದು ನೋಡಿ. ಈ ಥರ ಅಧಿವೇಶನವನ್ನು ಕರೆದು ತಾವೇ 11:30ಗೆ ಪ್ರತಿಭಟನೆ ಇಟ್ಕೊಂಡು ಸೆಷನ್ ಪ್ರಾರಂಭ ಆಗೋದು ಯಾವಾಗ ಮತ್ತು ಯಾವ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಗವರ್ನರ್ ಅವರಿಗೆ ಅಪಮಾನ ಮಾಡೋದು ನೀವೇ, ಗವರ್ನರ್ ಅವರಿಗೆ ಗೋ ಬ್ಯಾಕ್ ಅಂತ ಘೋಷಣೆ ಕೂಗೋರು ನೀವೇ, ಮತ್ತೆ ಗವರ್ನರ್ ಆಫೀಸ್ಗೆ ಹೋಗೋದಾ? ಅಂದರೆ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆನ ನನಗೆ ಅರ್ಥ ಆಗ್ತಾ ಇಲ್ಲ. ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರೆ, ಮಾತೆತ್ತಿದ್ರೆ ಅಂಬೇಡ್ಕರ್ ಅಂತ ಹೇಳ್ತಾರೆ. ಅದೇ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಗವರ್ನರ್ ಅವರಿಗೆ ವಿಧಾನಸೌಧಕ್ಕೆ ಬಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡಿ ವಾಪಸ್ ಹೋಗುವಾಗ ಗವರ್ನರ್ ಅವರಿಗೆ ಗೋ ಬ್ಯಾಕ್ ಅಂತ ಘೋಷಣೆ ಕೂಗ್ತಾರೆ ಮತ್ತು ವಾರ್ನ್ ಮಾಡ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ಸಂವಿಧಾನದ ಮುಖ್ಯಸ್ಥರಿಗೆ ಮಾಡಿರುವಂಥ ಅಪಮಾನ ಇದು. ಹಾಗಾಗಿ ಯಾರು ಆ ಥರ ಘೋಷಣೆಯನ್ನು ಕೂಗಿದ್ದಾರೆ, ಯಾರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಆ 4 ಜನ ಶಾಸಕರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತಾ ಇದ್ದೀವಿ ಇವತ್ತು. ಒಂದನೇದು. ಎರಡನೇದು, ಆರ್ ಬಿ ತಿಮ್ಮಾಪುರ್ ಅವರು ಅಧಿಕಾರಿಗಳನ್ನೇ ಹೇಳಿದ್ದಾರೆ, ಏನು ಲೈಸೆನ್ಸ್ ಕೊಡೋದಕ್ಕೆ ನಾವು ಹಣ ತೆಗೆದುಕೊಳ್ತಾ ಇದ್ದೀವಿ, ಇದರೊಳಗೆ ಮಂತ್ರಿಗೂ ಕೂಡ ಶೇರ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಆಡಿಯೋದಲ್ಲಿದೆ. 25 ಲಕ್ಷ ರೂಪಾಯಿ ತೆಗೆದುಕೊಂಡಾಗ ಇದರೊಳಗೆ ಶೇರ್ ಹೋಗುತ್ತೆ ಅಂತಲೂ ಹೇಳ್ತಾರೆ. ಮತ್ತು ಬೇರೆದು ತೆಗೆದುಕೊಂಡಾಗ ಶೇರ್ ಕೊಡಬೇಕಾಗತ್ತೆ, ನಮ್ಮ ಡಿ ಸಿಗಳಿಗೆ ಕೊಡಬೇಕಾಗತ್ತೆ, ಆ ಬೆಂಚ್ಗೆ ಈ ಬೆಂಚ್ಗೆ ಅವರಿಗೆ ಇವರಿಗೆ ಮಂತ್ರಿಗಳಿಗೆ ಎಲ್ಲ ದುಡ್ಡು ಕೊಡಬೇಕಾಗುತ್ತೆ ಅಂತ ಸ್ವತಃ ಅಧಿಕಾರಿಗಳೇ ಹೇಳಿರೋದಿದ್ದಾರೆ. ಇದಕ್ಕಿಂತ ದಾಖಲಾತಿ ಏನು ಬೇಕು? ಆರ್ ಬಿ ತಿಮ್ಮಾಪುರ ಏನು ದಾಖಲೆ ಇದೆ ತೊಗೊಂಬನ್ನಿ ಅಂತ ಹೇಳ್ತಾರೆ. ಇದಕ್ಕಿಂತ ದಾಖಲೆ ಇನ್ನೇನು? ಅಲ್ಲ ಸರ್, ಅವ್ರು ಹೇಳ್ತಾ ಇರೋದು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಅಧಿಕಾರಿಗಳೇ ಹೇಳಿದಾರಲ್ಲ ಮಂತ್ರಿಗಳಿಗೂ ಕೊಡಬೇಕಿದನ್ನು ಅಂತ. ಹಾಗಾಗಿ ನಿಮ್ಮ ಬಗ್ಗೆನೇ ಇದೆ. ಹಾಗಾಗಿ ಮೊದಲು ರಾಜೀನಾಮೆಯನ್ನು ತೆಗೆದುಕೊಳ್ಳಿ. ತನಿಖೆಯಿಂದ ಸಾಬೀತಾಗಿ ನೀವು ಏನು ನಿರಪರಾಧಿ ಅಂತ ಆದಮೇಲೆ ಮತ್ತೆ ಮಂತ್ರಿಯಾಗಿ. ಇದನ್ನು ನಾವು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀವಿ. ಮತ್ತು ಬಳ್ಳಾರಿನಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಫೈರಿಂಗ್ ಮಾಡಿ ಮತ್ತು ಅದೇ 10 ನಿಮಿಷದಲ್ಲಿ ಮನೆಯನ್ನು ಸುಟ್ಟು ಹಾಕಿ ನಾನು ವಾಪಸ್ ಬರ್ತೀನಿ ಅಂತೇಳಿ ಘೋಷಣೆ ಕೂಗಿರ್ತಕ್ಕಂಥ ಶಾಸಕರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಆಮೇಲೆ ಮಾದರಿ ಮನೆಯನ್ನು ಸುಟ್ಟಿದ್ದಾರೆ, ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಸುಟ್ಟಾಕಿದ್ದಾರೆ. ಈ ಥರ ಬಳ್ಳಾರಿ ರಿಪಬ್ಲಿಕ್ ಏನಿದೆ, ಈ ರೀತಿ ಬಳ್ಳಾರಿ ಶಾಸಕರಿಗೆ ರಕ್ಷಣೆ ಇಲ್ಲ, ನಮ್ಮ ಜನಾರ್ದನ್ ರೆಡ್ಡಿ ಅವರಿಗೆ. ಈ ಎಲ್ಲ ಅನೇಕ ವಿಷಯಗಳನ್ನ ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸರ್, ಶಿಡ್ಲಘಟ್ಟ ಮಹಿಳಾ ಅಧಿಕಾರಿ ಮೇಲೆ ಏನು ನಿಂದನೆಯನ್ನು ಮಾಡಿದ್ರು, ಧಮಕಿಯನ್ನು ಹಾಕಿದ್ರು, ಇದೀಗ ರಾಜೀವ್ ಗೌಡ ಅವರ ಬಂಧನ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂತೂ ಸರ್ಕಾರ ಅರೆಸ್ಟ್ ಮಾಡಿದೆ 12 ದಿನದ ನಂತರ. ಯಾವಾಗಲೂ ಅರೆಸ್ಟ್ ಮಾಡಬೇಕಾಗಿತ್ತು, ಮುಂಚೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇಷ್ಟು ದಿನ ಬೇಕಾಗಿತ್ತಾ? ಯಾವಾಗ ಒತ್ತಡ ಜಾಸ್ತಿ ಆಯಿತು ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮ ಆಗಬೇಕು ಅಂತ ಆಗ್ರಹಪಡಿಸ್ತೇವೆ. ಇದಷ್ಟು ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಕವನ ಜೀವನ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.